ಶಂಕರ, ನೀನೇನು ಮಾಡ್ತಿದ್ದೀಯಾ ಇಲ್ಲಿ ಎಂದ ಗೌರಿಯ ಮಾತಿಗೆ. ಅರೆ, ನನ್ನ ಮನೆಗೆ ಬಂದು ನನ್ನನ್ನೇ ಪ್ರಶ್ನೆ ಮಾಡುತ್ತಿದ್ದೀಯಲ್ಲ ಗೌರಿ ಎಂದು ಕೇಳಿದ. ಆಗ ಗೌರಿಗೆ ಅನಸೂಯ ಅವರಿಗೆ ಒಬ್ಬ ಮಗನಿರುವ ಬಗ್ಗೆ ನೆನಪಾಯಿತು. ತಕ್ಷಣವೇ, ಅಂದರೆ ಅನು ಅಮ್ಮನ ಮಗ ನೀನೇನಾ ಎಂದು ಕೇಳಿದಳು. ಹೌದು, ಆದರೆ ಒಂದು ಸ್ಮಾಲ್ ಕರೆಕ್ಷನ್. ಅನು ನಿಂಗೆ ಅಮ್ಮ ಅಲ್ಲ, ಅತ್ತೆ ಆಗಬೇಕು ಎಂದು ಹೇಳಿ ಕಣ್ಣೊಡೆದು ಅಲ್ಲಿಂದ ಹೊರಟು ಹೋಗಿದ್ದನು. ಗೌರಿ ಕೊಂಚ ತಬ್ಬಿಬ್ಬಾದರೂ ಸುಧಾರಿಸಿಕೊಂಡು ತನ್ನ ಕೆಲಸದನ್ನು ಮುಂದುವರೆಸಿದಳು. ಆದರೆ ಇದನ್ನೆಲ್ಲ ಕೆಳಗಿನಿಂದಲೇ ನೋಡಿದ ಅನಸೂಯ ಅವರಲ್ಲಿ ಹೊಸ ಆಸೆಯೊಂದು ಚಿಗುರೊಡೆದಿತ್ತು. ಆದರೆ ಅವರಿಬ್ಬರು ಒಬ್ಬರಿಗೊಬ್ಬರು ತಿಳಿದವರಂತೆ ಮಾತನಾಡಿದ್ದು ಏಕೆಂದು ಅವರಿಗೆ ತಿಳಿಯಲಿಲ್ಲ. ಮೇಲಿನ ಅಲಂಕಾರವೆಲ್ಲ ಮುಗಿಸಿ ಬಂದ ಗೌರಿ ಅನಸೂಯ ಅವರ ಬಳಿ ತೆರಳಿ, ಅಮ್ಮ, ನೀವು ಯಾಕೆ ನನ್ನ ಹತ್ತಿರ ಹೀಗೆ ಸುಳ್ಳು ಹೇಳಿದ್ದು ಎಂದು ಹುಸಿಮುನಿಸು ನಟಿಸುತ್ತಾ ಕೇಳಿದಳು. ಏನಾಯ್ತು ಕಂದ, ಯಾಕೆ ಅಮ್ಮನ ಮೇಲೆ ಕೋಪ ಎಂದು ಮುದ್ದುಗರೆಯುತ್ತಾ ಕೇಳಿದರು ಅನಸೂಯ ಅವರು. ಮತ್ತಿನ್ನೇನು ಅಮ್ಮ, ನಿಮ್ಮ ಮಗನ ಬಗ್ಗೆ ಎಷ್ಟು ಸುಳ್ಳು ಹೇಳಿದ್ದೀರಾ ನೀವು. ಶಂಕರ ನೀವು ಅಂದುಕೊಂಡಷ್ಟು ಕೆಟ್ಟವನಲ್ಲ ಅಮ್ಮ ಎಂದು ಅವನು ಅನಾಥಾಶ್ರಮ ನಡೆಸುತ್ತಿರುವ ವಿಷಯ, ಹಾಗೆ NGO ಜೊತೆ ಸೇರಿಕೊಂಡು ಅವನು ಮಾಡುತ್ತಿರುವ ಸಮಾಜಮುಖಿ ಕೆಲಸಗಳನ್ನು ಅವರ ಮುಂದೆ ಬಿಚ್ಚಿಟ್ಟಿದ್ದಳು. ಇದನ್ನು ಕೇಳಿ ಅನಸೂಯ ಅವರಿಗೂ ಆಶ್ಚರ್ಯವಾಗಿತ್ತು. ಹೌದು, ಅನಸೂಯ ಅವರಿಗೆ ಮೊದಲಿನಿಂದಲೂ ಮಗನ ನಡವಳಿಕೆ ಹಾಗೂ ಸ್ವಭಾವದ ವಿಷಯದಲ್ಲಿ ಬಹಳವೇ ಅಸಮಾಧಾನ ಇತ್ತು. ಜೊತೆಗೆ ಮಗನ ಭವಿಷ್ಯದ ಬಗ್ಗೆ ಆತಂಕವಿತ್ತು. ಅದೆಲ್ಲವನ್ನು ಅವರು ಗೌರಿಯೊಂದಿಗೆ ಹಂಚಿಕೊಂಡಿದ್ದರು. ಹಾಗಾಗಿಯೇ ಅವರಿಗೆ ಗೌರಿಯನ್ನು ಸೊಸೆ ಮಾಡಿಕೊಳ್ಳಬೇಕೆಂಬ ಆಸೆ ಇದ್ದರೂ ಎಂದಿಗೂ ಅವಳನ್ನು ಕೇಳುವ ಧೈರ್ಯ ಮಾಡಿರಲಿಲ್ಲ. ಇಂದು ಗೌರಿಯ ಬಾಯಿಯಿಂದಲೇ ಮಗನ ಒಳ್ಳೆಯ ಗುಣಗಳನ್ನು ಕೇಳಿ ಅವರಿಗೆ ಆಕಾಶವೇ ಕೈಗೆ ಸಿಕ್ಕಂತಾಯಿತು. ಶಂಕರ ಬಗ್ಗೆ ನಿನಗೆ ಹೇಗೆ ಗೊತ್ತು ಎಂದು ಅನಸೂಯ ಅವರು ಕೇಳಿದ್ದಕ್ಕೆ ತನ್ನ ಮತ್ತು ಶಂಕರ ಸ್ನೇಹದ ಬಗ್ಗೆ ಹೇಳಿದಳು. ಗೌರಿ ಪೂಜೆಯ ಸಿದ್ಧತೆಯನ್ನು ಮುಂದುವರೆಸಿದ್ದಳು. ಇನ್ನೇನು ಪೂಜೆ ಆರಂಭವಾಗಲು ಸ್ವಲ್ಪ ಸಮಯವಿತ್ತು ಅಷ್ಟೇ. ಅನಸೂಯ ಅವರು ಗೌರಿಯ ಬಳಿ ಬಂದು, ಗೌರಿ, ನಿನ್ನಿಂದ ಒಂದು ಸಹಾಯವಾಗಬೇಕಿತ್ತು ಎಂದು ಕೇಳಿದರು. ಅಮ್ಮ, ನೀವು ಹೀಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಬಾರ್ದು, ಅದೇನು ಅಂತ ಹೇಳಿ, ಖಂಡಿತ ಮಾಡ್ತೀನಿ ಎಂದು ಹೇಳಿದಳು. ಗೌರಿ, ನನ್ನ ಮಗನಿಗೆ ಈ ಪೂಜೆಯಲ್ಲೆಲ್ಲ ನಂಬಿಕೆ ಇಲ್ಲ. ಆದರೆ ಇವತ್ತು ಈ ಪೂಜೆನ ಅವನೇ ಮಾಡಬೇಕು. ನಾನು ಹೇಳಿದರೆ ಅವನು ಕೇಳೋದಿಲ್ಲ. ಅದಕ್ಕೆ ನೀನೇ ಅವನನ್ನು ಕನ್ವಿನ್ಸ್ ಮಾಡಿ ಕರೆದುಕೊಂಡು ಬರುತ್ತೀಯಾ? ಹಾಗೆ ಈ ಬಟ್ಟೆಯನ್ನು ಹಾಕಿಕೊಂಡು ಬರಲು ಹೇಳು ಎಂದು ಒಂದು ಜೊತೆ ಶರ್ಟ್ ಹಾಗೂ ಪಂಚೆಯನ್ನು ಅವಳ ಕೈಗಿಟ್ಟರು. ಗೌರಿಗೆ ಈಗ ಯೋಚನೆ ಶುರುವಾಯಿತು. ಅಯ್ಯೋ, ಒಪ್ಪಿಕೊಳ್ಳುವುದೇನೋ ಒಪ್ಪಿಕೊಂಡು ಬಿಟ್ಟೆ, ಈಗ ಅವನನ್ನು ಒಪ್ಪಿಸುವುದಾದರೂ ಹೇಗೆ ಎಂದುಕೊಳ್ಳುತ್ತಾ ಶಂಕರನ ರೂಮ್ ಕಡೆಗೆ ಹೆಜ್ಜೆ ಹಾಕಿದಳು. ಶಂಕರ ಆಗ ತಾನೇ ಸ್ನಾನ ಮುಗಿಸಿ ಟವಲ್ ಸುತ್ತಿಕೊಂಡು ಕನ್ನಡಿ ಮುಂದೆ ನಿಂತು ಯಾವುದೋ ಹಾಡು ಗುನುಗುತ್ತಾ ತಲೆ ಒರೆಸಿಕೊಳ್ಳುತ್ತಿದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಾಗ ಗೌರಿ ಅವನನ್ನು ನೋಡಿ ಬೇರೆ ಕಡೆ ತಿರುಗಿಕೊಂಡು ಕಣ್ಣು ಮುಚ್ಚಿದಳು. ಅದನ್ನು ಕನ್ನಡಿಯಲ್ಲಿ ನೋಡಿದ ಶಂಕರ ಅವಳ ಕಡೆ ತಿರುಗಿ, ಯಾಕೆ ಗೌರಿ ಆ ಕಡೆ ತಿರುಗಿಕೊಂಡೆ? ಪರವಾಗಿಲ್ಲ, ನನ್ನನ್ನು ಈ ರೀತಿ ನೋಡುವ ಎಲ್ಲ ರೈಟ್ಸ್ ನಿನಗಿದೆ ಎಂದಿದ್ದ ತುಂಟೆನಗೆ ಬೀರುತ್ತಾ. ಶಂಕರ ಅಕ್ಷರಶಃ ಕಿರುಚಿಬಿಟ್ಟಿದ್ದಳು. ಓಕೆ ಸಾರಿಯಾ, ಒಂದೆರಡು ನಿಮಿಷ ಹಾಗೆ ಇರು ಎಂದು ಹೇಳಿ ಬಟ್ಟೆ ತೊಟ್ಟಿದ್ದ. ಸರಿ, ಈಗ ನೀನು ತಿರುಗಬಹುದು ಎಂದ ಶಂಕರನ ಮಾತಿಗೆ ತಿರುಗಿದ ಗೌರಿ ನಿಧಾನವಾಗಿ ಕಣ್ಣು ತೆರೆದು ನೋಡಿ ಉಫ್ ಎಂದು ಉಸಿರು ದಬ್ಬಿದಳು. ಶಂಕರ, ಏನು ಮಹಾರಾಣಿಯವರ ಸವಾರಿ ಇಲ್ಲಿಯವರೆಗೂ ಬಂದು ಬಿಟ್ಟಿದೆ, ಏನು ಸಮಾಚಾರ? ಅಷ್ಟು ಬೇಗ ನನ್ನ ನೋಡಬೇಕು ಅನಿಸ್ತಾ ಎಂದು ಕೇಳಿದ ಅವನ ಕಣ್ಣುಗಳಲ್ಲಿ ತುಂಟತನ ಎದ್ದು ಕಾಣುತ್ತಿತ್ತು. ಗೌರಿ ಅವನ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿ, ಶಂಕರ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಶಂಕರ, ಕೇಳು ಗೌರಿ, ನೀನೇನು ಕೇಳಿದರೂ ಇಲ್ಲ ಅನ್ನಲ್ಲ. ಗೌರಿ, ಅದು ಇವತ್ತು ಪೂಜೆನ ನೀನೇ ಮಾಡಬೇಕು ಶಂಕರ, ಮಾಡ್ತೀಯಾ ಪ್ಲೀಸ್? ಶಂಕರ, ಏನು ಅಮ್ಮನ ರಾಯಭಾರಿಯಾಗಿ ಬಂದಿದೆಯಾ? ಗೌರಿ, ನೀನು ಹೇಗೆ ಬೇಕಾದರೂ ಅಂದುಕೋ, ಪೂಜೆ ಮಾಡುತ್ತೀಯಾ ಇಲ್ಲವಾ ಅದನ್ನು ಹೇಳು. ಖಂಡಿತ ಮಾಡ್ತೀನಿ ಗೌರಿ. ನನ್ನ ಹುಡುಗಿನೇ ಬಂದು ಕೇಳಿಕೊಳ್ಳುತ್ತಿರುವಾಗ ಇಲ್ಲ ಅನ್ನೋಕ್ಕಾಗಲ್ಲ. ಸರಿ ತಗೋ, ಈ ಬಟ್ಟೆ ಹಾಕ್ಕೊಂಡು ಕೆಳಗಡೆ ಬಾ, ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಎಂದು ಆ ಬಟ್ಟೆಗಳನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟಳು. ಅವನ ಕೈಗೆ ಕೊಟ್ಟರೆ ಮತ್ತೆಲ್ಲಿ ತರಲು ಶುರು ಮಾಡುತ್ತಾನೋ ಎಂದು ಅಲ್ಲಿಟ್ಟು ಶಂಕರನ ಕಡೆ ತಿರುಗಿದಳು. ಶಂಕರ ಅವಳ ಮುಂಗುರುಳನ್ನೇ ನೋಡುತ್ತಾ ಕಳೆದು ಹೋಗಿದ್ದ. ಅವನ ಹೃದಯ ನಿಧಾನವಾಗಿ ತಾಳ ತಪ್ಪುತ್ತಿತ್ತು. ಅವನು ಹಾಗೆ ನೋಡುತ್ತಿರುವುದನ್ನು ಕಂಡ ಗೌರಿ, ಶಂಕರ, ನಾನು ಹೇಳಿದ್ದು ಕೇಳಿಸ್ತಾ ಎಂದು ಕೊಂಚ ಜೋರಾಗಿಯೇ ಕೇಳಿದಳು. ಅವಳ ಮಾತಿಗೆ ಎಚ್ಚೆತ್ತವನು, ಇವಳಿನ್ನು ಇಲ್ಲೇ ಇದ್ದರೆ ಅಷ್ಟೇ ನನ್ನ ಕತೆ ಎಂದುಕೊಂಡು ಅವಳನ್ನು ಅವಸರವಾಗಿ ರೂಮಿನಿಂದ ಆಚೆ ಕಳಿಸಿ ಬಾಗಿಲು ಹಾಕಿಕೊಂಡಿದ್ದ. ಉಫ್ ಎಂದು ಉಸಿರು ಬಿಟ್ಟವನೇ, ಯಪ್ಪ, ಈ ಹುಡುಗಿ ಮುಂದೆ ನನ್ನ ಕಂಟ್ರೋಲ್ ಮಾಡಿಕೊಳ್ಳುವುದೇ ಬಹಳ ಕಷ್ಟ ಇದೆ. ಮಾತು ಬೇರೆ ಕೊಟ್ಟು ಸಿಕ್ಕಿ ಹಾಕಿಕೊಂಡಿದ್ದೇನೆ. ಯಾವುದೇ ಕಾರಣಕ್ಕೂ ಮಾತು ತಪ್ಪೋ ಹಾಗಿಲ್ಲ. ಅಪ್ಪಿತಪ್ಪಿ ಹಾಗೇನಾದರೂ ಆದರೆ ಅವಳು ಗ್ಯಾರಂಟಿ ನನಗೆ ಸಿಗೋದಿಲ್ಲ. ಅಪ್ಪ ಶಿವಪ್ಪ, ನಿನ್ನ ಭಕ್ತಿಯಿಂದ
ನೀನೇ ನನ್ನ ಕಾಪಾಡಬೇಕು ಎಂದುಕೊಳ್ಳುತ್ತಾ ರೆಡಿಯಾಗತೊಡಗಿದ. ಇತ್ತ ಕೆಳಗೆ ಬಂದ ಗೌರಿಗೆ ಅನಸೂಯ ಅವರು ಒಂದು ರೇಷ್ಮೆ ಸೀರೆ ಹಾಗೂ ಕೆಲವು ಒಡವೆಗಳನ್ನು ಕೊಟ್ಟು ರೆಡಿಯಾಗಿ ಬರಲು ಹೇಳಿದರು. ಮೊದಮೊದಲು ಗೌರಿ ಅದಕ್ಕೆ ಒಪ್ಪದಿದ್ದರು. ಕೊನೆಗೆ ಅನಸೂಯ ಅವರ ಮಾತಿಗೆ ಸೋತು ರೆಡಿಯಾಗಲು ಹೊರಟಳು. ಶಂಕರ ರೆಡಿಯಾಗಿ ಬಂದು 10 ನಿಮಿಷ ಕಳೆದರೂ ಗೌರಿಯ ಸುಳಿವಿಲ್ಲ. ಶಂಕರ ಕಣ್ಣುಗಳು ಅವಳನ್ನೇ ಅರಸುತ್ತಿತ್ತು. ಪುರೋಹಿತರು ಪೂಜೆ ಶುರು ಮಾಡೋಣವೇ ತಾಯಿ ಎಂದಿದ್ದಕ್ಕೆ 1 ನಿಮಿಷ ಪುರೋಹಿತರೆ, ಇನ್ನೇನು ಗೌರಿ ಬಂದು ಬಿಡುತ್ತಾಳೆ. ಅವಳು ಬಂದ ನಂತರ ಪೂಜೆ ಮಾಡೋಣ ಎಂದಿದ್ದರು ಅನಸೂಯ. ಅವರು ಅಮ್ಮನಿಗೆ ಅವಳು ಅಷ್ಟು ಮುಖ್ಯನಾ? ಮೊದಲು ಇವರಿಬ್ಬರು ಹೇಗೆ ಪರಿಚಯ ಎಂದು ತಿಳಿದುಕೊಳ್ಳಬೇಕು ಎಂದು ಮನದಲ್ಲೇ ಅಂದುಕೊಂಡ ಶಂಕರ. ಅಷ್ಟರಲ್ಲಿ ಮೇಲಿಂದ ಇಳಿದು ಬರುತ್ತಿದ್ದ ಗೌರಿಯ ಕಡೆಗೆ ಅವನ ಗಮನ ಹರಿದಿತ್ತು. ರೇಷ್ಮೆ ಸೀರೆ ಉಟ್ಟು ದೇವಲೋಕದ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು. ಅವಳ ಕಂಡು ಶಂಕರ ಕಳೆದೇ ಹೋದ. ಹಾಗೆ ಮೈಮರೆತು ನೋಡುತ್ತಿದ್ದವನನ್ನು ಎಚ್ಚರಿಸಿತು ಪುರೋಹಿತರ ಮಾತು. ಪೂಜೆ ಆರಂಭಿಸಬಹುದೇ ತಾಯಿ ಎಂದು ಕೇಳಿದರವರು. ಅನಸೂಯ ಅವರ ಒಪ್ಪಿಗೆ ಮೇರೆಗೆ ಪೂಜೆ ಶುರುವಾಯಿತು. ಪಾಪ ನಮ್ಮ ಶಂಕರ ಪೂಜೆ ಮಾಡುವುದಿರಲಿ, ದೇವರಿಗೆ ಒಂದು ಬಾರಿ ಸಹ ಕೈ ಮುಗಿದವನಲ್ಲ. ಇಂದು ತನ್ನ ಹುಡುಗಿಗೋಸ್ಕರ ಪೂಜೆ ಮಾಡಲು ನಿಂತಿದ್ದಾನೆ. ಅವನಿಗೆ ಇದೆಲ್ಲ ಹೊಸತು. ಪುರೋಹಿತರು ಅವನಿಗೆ ಹೇಳುವುದೇನು ಅವನಿಗೆ ಅರ್ಥವಾಗುತ್ತಿಲ್ಲ. ಕನಿಷ್ಠ ಪಕ್ಷ ಅವನಿಗೆ ಊದುಬತ್ತಿ ಬೆಳಗಿ ಮಂಗಳಾರತಿ ಮಾಡುವುದು ಸಹ ತಿಳಿಯದು. ಇನ್ನು ಅನಸೂಯ ಅವರು ತಾನು ವಿಧವೆ ಎಂಬ ಕಾರಣಕ್ಕೆ ಈ ಪೂಜೆಯಿಂದ ಕೊಂಚ ದೂರವೇ. ಕೊನೆಗೂ ಅವನಿಗೆ ಸಹಾಯಕ್ಕೆ ಬಂದದ್ದು ನಮ್ಮ ಗೌರಿ. ಪ್ರತಿಯೊಂದನ್ನು ಅವನಿಗೆ ಕಲಿಸುತ್ತಾ ತಾನು ಸಹ ಅವನೊಂದಿಗೆ ಪೂಜೆಯಲ್ಲಿ ಪಾಲ್ಗೊಂಡಳು. ಕೊನೆಯಲ್ಲಿ ಇಬ್ಬರು ಒಟ್ಟಿಗೆ ನಿಂತು ಮಹಾಮಂಗಳಾರತಿ ಮಾಡುತ್ತಿದ್ದರೆ ಎಲ್ಲರಿಗೂ ಈ ಜೋಡಿ ಎಷ್ಟು ಚಂದ ಎನಿಸಿತು. ಅನಸೂಯ ಅವರಂತೂ ಆನಂದದಿಂದ ಕಣ್ಣು ತುಂಬಿಕೊಂಡರು. ಜಗನ್ನಾಥ್ ಅವರು ಸಹ ಪೂಜೆಯ ವೇಳೆಗೆ ಬಂದಿದ್ದರು. ಅವರಿಗೂ ಇವರಿಬ್ಬರ ಜೋಡಿ ಚಂದವೆನಿಸಿತು. ಮಂಗಳಾರತಿ ಮುಗಿದ ಮೇಲೆ ಗೌರಿಯೇ ಎಲ್ಲರಿಗೂ ಮಂಗಳಾರತಿ ಪ್ರಸಾದ ಕೊಟ್ಟಳು. ಪುರೋಹಿತರು ಹೋಗಿ ಹಿರಿಯರ ಆಶೀರ್ವಾದ ಪಡೆದು ಬಾ ಎಂದು ಶಂಕರನಿಗೆ ಹೇಳಿದರು. ಮೊದಲು ಅಮ್ಮನ ಆಶೀರ್ವಾದ ಪಡೆದ ಶಂಕರ ನಂತರ ಜಗನ್ನಾಥ್ ಅವರ ಬಳಿಗೆ ಬಂದು, ಮಾವ ನನಗೆ ಆಶೀರ್ವಾದ ಮಾಡಿ ಎಂದು ಅವರ ಕಾಲಿಗೆರಗಿದ್ದ. ಜಗನ್ನಾಥ್ ಅವರು ತುಂಬ ಹೃದಯದಿಂದ ನಿನ್ನ ಆಸೆಗಳೆಲ್ಲ ನೆರವೇರಲಿ ಮಗು ಎಂದು ಆಶೀರ್ವದಿಸಿದರು. ಅದನ್ನು ಕೇಳಿಸಿಕೊಂಡ ಶಂಕರ, ನನ್ನ ಆಸೆ ನೆರವೇರಲು ಖಂಡಿತವಾಗಿಯೂ ನಿಮ್ಮ ಸಹಾಯ ಬೇಕಾಗಬಹುದು ಮಾವ ಎಂದಿದ್ದಕ್ಕೆ, ಖಂಡಿತವಾಗಿಯೂ ನಿನಗೇನು ಸಹಾಯ ಬೇಕಿದ್ದರೂ ನನ್ನ ಬಳಿ ಬರಬಹುದು ಎಂದಿದ್ದರು ಖುಷಿಯಿಂದ. ಥ್ಯಾಂಕ್ಸ್ ಮಾವ ಎಂದು ಹೇಳುತ್ತಾ ಗೌರಿಯನ್ನು ನೋಡಿ ಹುಬ್ಬು ಆರಿಸುತ್ತಾ ತುಂಟ ನಗೆಯೊಂದನ್ನು ಬೀರಿದ್ದ ನಮ್ಮ ಹುಡುಗ. ಇದನ್ನೆಲ್ಲ ಕಂಡು ಬಹಳವೇ ಆಶ್ಚರ್ಯವಾಗಿತ್ತು. ಅದರಲ್ಲೂ ಜಗನ್ನಾಥ್ ಅವರನ್ನು ಮಾವ ಎಂದು ಕರೆದಿದ್ದು ಅವರಿಗೆ ಬಹಳ ಸಂತೋಷ ತಂದಿತ್ತು. ಅವರ ಬಳಿ ಬಂದು, ಅಣ್ಣ ನಿಮಗೆ ಶಂಕರನ ಪರಿಚಯವಿದೆಯಾ ಎಂದು ಕೇಳಿದರು ಅನಸೂಯ ಅವರು. ಇಂದು ಇಷ್ಟು ಪ್ರೀತಿಯಿಂದ ಅಣ್ಣ ಎಂದು ಕರೆಯುತ್ತಿರುವ ತಾವೇ ಮುಂದೊಂದು ದಿನ ಅವರ ಸಾವಿಗೆ ಕಾರಣವಾಗಬಹುದೆಂಬ ಊಹೆಯೂ ಅವರಿಗಿರಲಿಲ್ಲ. ಹೌದು, ಅನಸೂಯ ಎನ್ನುತ್ತಾ ತನಗೆ ಆಕ್ಸಿಡೆಂಟ್ ಆದಾಗ ಶಂಕರ ಮಾಡಿದ ಸಹಾಯ ಹಾಗೂ ಗೌರಿ ಜೊತೆಗೆ ಜಾತ್ರೆಗೆ ಹೋಗಿ ಬಂದದ್ದು ಎಲ್ಲವನ್ನು ಅನಸೂಯ ಅವರ ಮುಂದೆ ಹೇಳಿದರು. ಅದನ್ನು ಕೇಳಿದ ಅನಸೂಯ ಅವರು, ಸದ್ಯ ಎಲ್ಲ ಅಂದುಕೊಂಡ ಹಾಗೆ ನಡೆಯುತ್ತಿದೆ. ಹೀಗೆ ಮುಂದುವರೆದು ಗೌರಿ ನನ್ನ ಮಗನ ಕೈ ಹಿಡಿದು ಅವನ ಬಾಳಿಗೆ ಬೆಳಕಾದರೆ ಅಷ್ಟೇ ಸಾಕು ಎಂದು ಮನದಲ್ಲೇ ಅಂದುಕೊಂಡರು. ಆದರೆ ಮುಂದೊಂದು ದಿನ ಅವರೇ ಗೌರಿಯನ್ನು ಶಂಕರನಿಂದ ದೂರ ಮಾಡುತ್ತಾರೆ ಎಂದು ಅವರಿಗಾದರೂ ಏನು ಗೊತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದಾಗ ಗೌರಿ, ಅಪ್ಪ ನಿಮ್ಮಿಬ್ಬರಿಗೂ ಒಂದು ಸಿಹಿ ಸುದ್ದಿಯನ್ನು ಹೇಳಬೇಕು. ನನ್ನ ಡ್ಯಾನ್ಸ್ ಪಾರ್ಟ್ನರ್ ನನಗೆ ಸಿಕ್ಕಾಯಿತು ಎಂದಿದ್ದಳು. ಜಗನ್ನಾಥ್ ಅವರು ಬಹಳ ಸಂತೋಷದಿಂದ, ತುಂಬ ಸಂತೋಷ ಮಗಳೇ, ಸದ್ಯ ಈಗಲಾದರೂ ಸಿಕ್ಕಿದಾರಲ್ಲ, ಅದೆಷ್ಟು ವರ್ಷದಿಂದ ಹುಡುಕುತ್ತಿದ್ದೆ ನೀನು. ಅದು ಸರಿ, ಯಾರಮ್ಮ ನಿನ್ನ ಡ್ಯಾನ್ಸ್ ಪಾರ್ಟ್ನರ್ ಎಂದವರಿಗೆ ಬೇರ್ಯಾರೂ ಅಲ್ಲಪ್ಪ, ಶಂಕರ ಎಂದಿದ್ದಳು. ಇಬ್ಬರಿಗೂ ಆಶ್ಚರ್ಯವಾಯಿತು. ಏನು, ನಮ್ಮ ಶಂಕರನ ಎಂದು ಉದ್ಗಾರ ತೆಗೆದಿದ್ದರು ಅನಸೂಯ ಅವರು. ಹೌದು ಅಮ್ಮ, ನಾವು ನಾಳೆಯಿಂದಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡಬೇಕೆಂದುಕೊಂಡಿದ್ದೇವೆ. ಇಬ್ಬರು ಆಶೀರ್ವಾದ ಮಾಡಿ ಎಂದು ಗೌರಿ ಶಂಕರ ಇಬ್ಬರು ಅನಸೂಯ ಹಾಗೂ ಜಗನ್ನಾಥ್ ಅವರ ಆಶೀರ್ವಾದವನ್ನು ಪಡೆದಿದ್ದರು. ಪೂಜೆ ಮುಗಿದ ಮೇಲೆ ಎಲ್ಲರೂ ಊಟಕ್ಕೆಂದು ಹೊರಟರು. ಶಂಕರ ಗೌರಿಯನ್ನು ಕರೆದ. ಗೌರಿ 1 ನಿಮಿಷ ಎಂದವನು ಮಾತಿಗೆ ತಿರುಗಿ ಏನೆಂಬಂತೆ ಕಣ್ಣಲ್ಲೇ ಕೇಳಿದಳು. 1 ನಿಮಿಷ ನನ್ನ ಜೊತೆ ಬಾ ಎಂದು ತನ್ನ ರೂಮಿಗೆ ಕರೆತಂದಿದ್ದ. ಗೌರಿ ನಿನ್ನ ಕೈ ಕೊಡು ಎಂದಾಗ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದಳು. ಅದನ್ನು ಅರಿತ ಶಂಕರ, ನಿನಗೊಂದು ಸರ್ಪ್ರೈಸ್ ಇದೆ, ಅದಕ್ಕೆ ಬೇಗ ಕೈ ಕೊಡು ಎಂದರು. ಅವಳು ಸುಮ್ಮನೆ ನಿಂತಿರುವುದನ್ನು ಕಂಡು, ಗೌರಿ ನನ್ನ ಮೇಲೆ ನಂಬಿಕೆ ಇದ್ದರೆ ಕೈ ಕೊಡು ಎಂದಿದ್ದ. ತನ್ನ ಕೈ ಮುಂದೆ ಚಾಚುತ್ತಾ ಗೌರಿ ಅವನ ಕೈ ಮೇಲೆ ಕೈ ಇಟ್ಟಳು. ಕಣ್ಮುಚ್ಚು ಎಂದವನ ಮಾತಿಗೆ ಮರು ಮಾತನಾಡದೆ ಕಣ್ಮುಚ್ಚಿದಳು. ಶಂಕರ ಅವಳಿಗಾಗಿ ತಂದ ಮುತ್ತಿನ ಓಲೆಯನ್ನು ಅವಳ ಕೈಗಿಟ್ಟ.
ಕಣ್ಬಿಟ್ಟು ನೋಡಿದವಳ ಕಣ್ಣಲ್ಲಿ ಮಿಂಚೊಂದು ಮಿಂಚಿ ಮರೆಯಾಯಿತು. ಗೌರಿಗೆ ಮೊದಲಿನಿಂದಲೂ ಓಲೆಗಳೆಂದರೆ ತುಂಬ ಇಷ್ಟ. ಅದರಲ್ಲೂ ಮುತ್ತಿನ ಓಲೆ ಅವಳ ಹಾರ್ಟ್ ಫೇವ್ರೆಟ್. ಅದನ್ನು ಹರಿತೆ ಶಂಕರ ಅವಳಿಗಾಗಿ ತಂದಿದ್ದು. ಆದರೂ ಶಂಕರನ ಈ ನಡೆ ಅವಳಿಗೆ ತೀರ ಹೊಸತು. ಬೇಡವೆಂದರೂ ಬಂಧಿಸಿ ಮುದ್ದುಗರೆಯುವ ಆ ಶಂಕರೆಯಲ್ಲಿ, ಮುಟ್ಟಲು ಸಹ ಅನುಮತಿ ಕೇಳುವ ಈ ಶಂಕರೆಯಲ್ಲಿ ನಿಜಕ್ಕೂ ಆಶ್ಚರ್ಯವಾಗಿತ್ತವಳಿಗೆ. ಕೊಟ್ಟ ಮಾತು ಉಳಿಸಿಕೊಳ್ಳುವ ಅವನ ಪರಿಗೆ ಮನದಲ್ಲೊಂದು ಗೌರವ ಭಾವ ಮೂಡಿತು. ಅವನ ಕೈಗಳನ್ನು ಹಿಡಿದು ಥ್ಯಾಂಕ್ಸ್ ಶಂಕರ, ಥ್ಯಾಂಕ್ಸ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್ ಎಂದು ಖುಷಿಯಲ್ಲಿ ಹೇಳಿ ಅಲ್ಲಿಂದ ಹೊರಟಿದ್ದಳು. ಶಂಕರ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ. ಊಟ ಮುಗಿಸಿ ಹೊರಟ ಜಗನ್ನಾಥ್ ಅವರ ಜೊತೆ ಗೌರಿ ಕೂಡ ಹೊರಟು ನಿಂತಳು. ಆದರೆ ಅನಸೂಯ ಅವರು ಅವರನ್ನು ತಡೆದರು. ಅಣ್ಣ, ಇಷ್ಟು ಬೇಗ ಹೊರಟು ನಿಂತರೆ ಹೇಗೆ? ಇಂದು ನಮ್ಮ ಶಂಕರನ ಹುಟ್ಟುಹಬ್ಬ. ಅದಕ್ಕಾಗಿಯೇ ಈ ಪೂಜೆ ಇಟ್ಟುಕೊಂಡಿದ್ದು. ಇಂದು ಸಂಜೆ ಪಾರ್ಟಿ ಇದೆ, ಅದನ್ನು ಮುಗಿಸಿಕೊಂಡೇ ಹೊರಡಬೇಕು ಎಂದಿದ್ದರು. ಹೋ, ನನಗೆ ಗೊತ್ತೇ ಇರಲಿಲ್ಲ. ನೀನು ಕೂಡ ತಿಳಿಸಲಿಲ್ಲ ನೋಡು. ನನಗೆ ಈ ಪಾರ್ಟಿಯಲ್ಲೆಲ್ಲ ಅಷ್ಟು ಆಸಕ್ತಿ ಇಲ್ಲ. ಬೇಕಾದರೆ ಗೌರಿ ಇಲ್ಲೇ ಇರುತ್ತಾಳೆ ಎಂದವರು ಶಂಕರನ ಕಡೆ ತಿರುಗಿ ಹ್ಯಾಪಿ ಬರ್ತ್ಡೇ ಮೈ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಟರು. ಗೌರಿ ಸಹ ಅವರೊಂದಿಗೆ ಹೊರಟು ಸಂಜೆ ಬರುತ್ತೇನೆಂದರು. ಅನಸೂಯ ಅವರು ಒಪ್ಪಲಿಲ್ಲ. ಅದು ಅಲ್ಲದೆ ಪಾರ್ಟಿ ಅರೇಂಜ್ ಮಾಡಲು ನಿನ್ನ ಸಹಾಯ ಬೇಕು ಎಂದು ಶಂಕರ ಕೇಳಿದ್ದರಿಂದ ಅಲ್ಲೇ ಉಳಿದಳು. ಪಾರ್ಟಿ ಅರೇಂಜ್ಮೆಂಟ್ ಎಲ್ಲ ಜೋರಾಗಿಯೇ ನಡೆದಿತ್ತು. ಪಾರ್ಟಿಗೆ ಇನ್ನೂ ಅರ್ಧ ಗಂಟೆ ಇರುವಾಗಲೇ ಗೌರಿಗೆ ಒಳೆದಿದ್ದು ಶಂಕರನಿಗೆ ಇನ್ನೂ ಗಿಫ್ಟ್ ತೆಗೆದುಕೊಂಡಿಲ್ಲವೆಂದು. ಜೊತೆಗೆ ಪಾರ್ಟಿಗೆ ಹಾಕಲು ಬೇರೆ ಬಟ್ಟೆಯನ್ನು ಸಹ ತಂದಿರಲಿಲ್ಲ. ಅದನ್ನು ಅನಸೂಯ ಅವರಿಗೆ ತಿಳಿಸಿ ಮನೆಗೆ ಹೋಗಿ ರೆಡಿಯಾಗಿ ಬರುವೆ ಎಂದು ತಿಳಿಸಿದಳು. ಆದರೆ ಅನಸೂಯ ಅವರು, ಈಗ ಹೋಗಿ ಬರುವುದಕ್ಕೆ ತುಂಬ ತಡವಾಗುತ್ತೆ ಗೌರಿ, ಇನ್ನೇನು ಪಾರ್ಟಿ ಶುರುವಾಗಿ ಬಿಡುತ್ತೆ. ಒಂದು ಕೆಲಸ ಮಾಡು, ನಕ್ಷತ್ರ ರೂಮ್ನಲ್ಲಿ ಬೇಕಾದಷ್ಟು ಬಟ್ಟೆಗಳಿವೆ, ಅದರಲ್ಲಿ ಯಾವುದಾದರದು ಒಂದನ್ನು ಹಾಕಿಕೊ ಎಂದು ಹೇಳಿದರು. ಅವರ ಮಾತನ್ನು ಕೇಳಿಸಿಕೊಂಡ ಶಂಕರ, ಅಮ್ಮ, ಅವಳು ಬೇರೆ ಯಾರದೋ ಬಟ್ಟೆ ಹಾಕಿಕೊಳ್ಳುವುದು ಬೇಡ, ಅವಳಿಗೆ ಬಟ್ಟೆಯನ್ನು ನಾನು ಅರೇಂಜ್ ಮಾಡುತ್ತೇನೆ ಎಂದು ತನ್ನ ರೂಮಿಗೆ ತೆರಳಿ ಒಂದು ಕವರ್ ತಂದು ಗೌರಿಯ ಕೈಗಿಟ್ಟ. ಅದನ್ನು ತೆಗೆದು ನೋಡಿದವಳಿಗೆ ಬಹಳವೇ ಖುಷಿಯಾಯಿತು. ಹೌದು, ಅಂದು ಗೌರಿ ಮಾಲ್ನಲ್ಲಿ ನೋಡಿದ ಡ್ರೆಸ್ ಅದು. ಶಂಕರ ಈ ಡ್ರೆಸ್ ಎಂದು ಏನೋ ಹೇಳೋ ಹೊರಟವಳನ್ನು ಶಂಕರ ತಡೆದಿದ್ದ. ಹೌದು, ಇದು ನೀನು ಅವತ್ತು ಮಾಲ್ನಲ್ಲಿ ನೋಡಿದ ಡ್ರೆಸ್. ನೀನೇನೋ ಹಾಗೆ ಬಿಟ್ಟು ಬಂದೆ, ಆದರೆ ನಾನು ಅದನ್ನು ಕೊಂಡವರ ಬಳಿ ರಿಕ್ವೆಸ್ಟ್ ಮಾಡಿ ತೆಗೆದುಕೊಂಡು ಬಂದೆ. ನನ್ನ ಹುಡುಗಿ ಇಷ್ಟಪಟ್ಟಿದ್ದನ್ನು ಅಷ್ಟು ಸುಲಭವಾಗಿ ಕೈಜಾರೋಕೆ ಯಾವತ್ತೂ ಬಿಡಲ್ಲ ಈ ಶಂಕರ ಎಂದಿದ್ದ. ಅವಳಿಗೆ ಮಾತೆ ಹೊರಡಲಿಲ್ಲ. ಸುಮ್ಮನೆ ಡ್ರೆಸ್ ತೆಗೆದುಕೊಂಡು ರೂಮ್ ಕಡೆಗೆ ನಡೆದಳು. ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ಶಂಕರನ ಕಿವಿಯನ್ನು ಅನಸೂಯ ಅವರು ಹಿಡಿದಿದ್ದರು. ಅಮ್ಮ, ನೋಯುತ್ತಿದೆ ಎಂದಾಗ ಅವನ ಕಿವಿಯನ್ನು ಬಿಟ್ಟರು. ಏನಪ್ಪ ಮಹಾರಾಜ, ನಮ್ಮ ಹುಡುಗಿಗೆ ಸೈಟ್ ಆಗ್ತಾ ಇರೋ ಹಾಗಿದೆ ಎಂದವರ ಮಾತಿಗೆ ನಸುನಕ್ಕ ಶಂಕರ ಅನಸೂಯ ಅವರ ಕೊರಳ ಸುತ್ತ ಕೈಯಿಂದ ಮಾಲೆ ಹಾಕಿ, ಇದರಲ್ಲಿ ಮುಚ್ಚಿಡೋದು ಏನಿದೆ ಅನು ಡಾರ್ಲಿಂಗ್, ನೀನು ಅಂದರೆ ಗೌರಿನೇ ನಿನ್ನ ಸೊಸೆ ಮಾಡೋಣ ಅಂತ ಎಂದಿದ್ದ ನೇರವಾಗಿ. ತಾಯಿ ಮಗನ ನಡುವೆ ಅಂತಹ ಸ್ನೇಹವಿತ್ತು. ಯಾವುದನ್ನು ಮುಚ್ಚುಮರೆ ಇಲ್ಲದೆ ಹೇಳಿಕೊಳ್ಳುತ್ತಿದ್ದರು. ಅನಸೂಯ ಅವರಿಗಂತೂ ಈ ಮಾತು ಕೇಳಿ ಬಹಳವೇ ಸಂತೋಷವಾಯಿತು. ಹಾಗಾದರೆ ಜಗನ್ನಾಥ ಅಣ್ಣನ ಜೊತೆ ನಾನು ಮಾತನಾಡಲ್ಲ, ಅವರು ಒಪ್ಪಿದರೆ ಖಂಡಿತವಾಗಿಯೂ ಗೌರಿ ಒಪ್ಪುತ್ತಾಳೆ. ನಿಮ್ಮಿಬ್ಬರ ಓದು ಮುಗಿದ ಕೂಡಲೇ ಮದುವೆಯನ್ನು ಮುಗಿಸಬಹುದು ಎಂದರು ಅನಸೂಯ ಅವರು. ಬೇಡ ಅನು, ಗೌರಿಗೆ ಅವಳದ್ದೇ ಆದ ಕನಸುಗಳಿವೆ. ಅದೆಲ್ಲ ಸಕಾರವಾಗುವವರೆಗೂ ಅವಳ ಜೀವನದಲ್ಲಿ ಪ್ರೀತಿಗಾಗಲಿ ಮದುವೆಗಾಗಲಿ ಜಾಗವಿಲ್ಲ. ಅದೂ ಅಲ್ಲದೆ ಅವಳ ತಂದೆಗಾಗಿ ಅವಳು ಒಪ್ಪುವುದು ನನಗೆ ಇಷ್ಟವಿಲ್ಲ. ಸಂಪೂರ್ಣ ಮನಸ್ಸಿನಿಂದ ಅವಳು ನನ್ನವಳಾಗಬೇಕು. ಅಲ್ಲಿಯವರೆಗೂ ಕಾಯುವ ತಾಳ್ಮೆ ಇರಲಿ ಅನು ಎಂದಿದ್ದ. ಅವನ ಮಾತು ಕೇಳಿ ಅನು ಅವರಿಗೂ ಆಶ್ಚರ್ಯವಾಗಿತ್ತು. ಎಷ್ಟು ಬದಲಾಗಿದ್ದಾನೆ ನನ್ನ ಶಂಕರ. ಎಲ್ಲವೂ ಗೌರಿಯ ಕಾಲ್ಗುಣ. ಅವಳು ಇವನ ಜೀವನದಲ್ಲಿ ಬಂದ ಮೇಲೆ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದಾನೆ. ಹೇಗೋ ಗೌರಿ ಇವನ ಜೀವನಕ್ಕೆ ಶಾಶ್ವತವಾಗಿ ಬಂದು ಬಿಟ್ಟರೆ ಅಷ್ಟೇ ಸಾಕು ಎಂದು ನೆಮ್ಮದಿ ನಿಟ್ಟುಸಿರು ಬಿಟ್ಟರು. ಅದು ಸರಿ ಅನು, ನಿನಗೂ ಗೌರಿಗೂ ಹೇಗೆ ಪರಿಚಯ? ಅದು ಅಲ್ಲದೆ ನೀನು ಅವಳ ಅಪ್ಪನನ್ನು ಅಣ್ಣ ಅಂತ ಬೇರೆ ಕರೀತೀಯ ಎಂದು ಕೇಳಿದ ಶಂಕರ ಅವನ ಅನುಮಾನವನ್ನು ಬಗೆಹರಿಸಿಕೊಳ್ಳಲು, ಹೋ ಅದಾ, ಅವತ್ತೊಂದು ದಿನ ಯಾವುದೋ ಹರಕೆ ತೀರಿಸಲು ದೇವಸ್ಥಾನಕ್ಕೆ ಹೋಗಿದ್ದೆ. ಆಗ ತಲೆ ಸುತ್ತು ಬಂದು ಬಿದ್ದಿದ್ದೆ. ನನ್ನನ್ನು ಗೌರಿ ಉಪಚರಿಸಿ ಮನೆಗೆ ತಂದು ಬಿಟ್ಟಿದ್ದಳು. ಅದಾದ ಬಳಿಕ ಆಗಾಗ ದೇವಸ್ಥಾನದಲ್ಲಿ ಭೇಟಿಯಾಗುತ್ತಿದ್ದವು. ನಮ್ಮ ಮನೆಯಲ್ಲಿ ಪೂಜೆ ಇದ್ದಾಗಲೆಲ್ಲ ನಾನು ಅವಳನ್ನು ಕರೆಯುತ್ತಿದ್ದೆ. ಅವಳು ಬಂದಾಗಲೆಲ್ಲ ಅವಳೇ ಪೂಜೆಯ ಉಸ್ತುವಾರಿಯನ್ನು ವಹಿಸಿಕೊಳ್ಳುತ್ತಿದ್ದಳು. ಅದು ಎಷ್ಟರ ಮಟ್ಟಿಗೆ ರೂಢಿ ಆಯಿತೆಂದರೆ ಇಂದು ಅವಳಿಲ್ಲದೆ ನಮ್ಮ ಮನೆಯಲ್ಲಿ ಪೂಜೆಯೇ ನಡೆಯುವುದಿಲ್ಲವೇನೋ ಅನಿಸುತ್ತದೆ. ಯಾವುದೋ ಒಂದು ಪ್ರಾಜೆಕ್ಟ್ ವಿಷಯವಾಗಿ ಜಗನ್ನಾಥ ಅಣ್ಣನ ಬಳಿ ಮಾತನಾಡಲು ಹೋದಾಗ ತಿಳಿಯಿತು ಗೌರಿ ಅವರ ಮಗಳೆಂದು. ಅಂದಿನಿಂದಲೇ ನಾನು ಜಗನ್ನಾಥ ಮೂರ್ತಿ ಅವರನ್ನು ಅಣ್ಣ ಎಂದು ಕರೆಯಲು ಶುರು ಮಾಡಿದ್ದು. ಗೌರಿಯನ್ನು ನೋಡಿದ್ದ ದಿನದಿಂದ ಅವಳನ್ನೇ ಸೊಸೆಯಾಗಿ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೆ.
ಆದರೆ ನೀನು ಒಪ್ಪುವೆಯೋ ಇಲ್ಲವೋ ಎಂಬ ಅನುಮಾನವಿತ್ತು ನನಗೆ. ಇಂದು ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿಯಾಯಿತು. ನಿನ್ನ ಗೌರಿನೂ ಒಪ್ಪಿಕೊಂಡು ಬಿಟ್ಟರೆ ಈ ಜೀವಕ್ಕೊಂದು ನೆಮ್ಮದಿ ಎಂದಿದ್ದರು ಅನಸೂಯ ಅವರು. ಡೋಂಟ್ ವರಿ ಅನು, ಅವಳನ್ನು ಒಪ್ಪಿಸುವ ಜವಾಬ್ದಾರಿಯನ್ನು ನನಗೆ ಬಿಟ್ಟು ಬಿಡು. ಆದರೆ ಅದಕ್ಕೆ ಬಹಳ ಸಮಯ ಬೇಕು. ಅವಳ ಕನಸು ನನಸಾಗುವವರೆಗೂ ನಾವು ಕಾಯಬೇಕು ಅಷ್ಟೆ ಎಂದು ಭರವಸೆಯನ್ನು ಇಟ್ಟು ಅಲ್ಲಿಂದ ಹೊರಟ ಶಂಕರ. ಗೌರಿ ಏನೋ ರೆಡಿಯಾದಳು. ಆದರೆ ಅವಳಿಗೀಗ ಶಂಕರನಿಗೆ ಕೊಡುವ ಗಿಫ್ಟ್ನ ಚಿಂತೆ. ಆಗಲೇ ಅವಳ ಮನಸ್ಸಿಗೆ ಬಂದದ್ದು ಪ್ರತಾಪ್. ತಕ್ಷಣವೇ ಪ್ರತಾಪ್ಗೆ ಕಾಲ್ ಮಾಡಿ ತಾನು ಹೇಳಿದ ಗಿಫ್ಟ್ ತರಲು ತಿಳಿಸಿದಳು. ಪಾರ್ಟಿ ಸಮಯಕ್ಕೆ ನಕ್ಷತ್ರ ಕೂಡ ಕೆನಡಾದಿಂದ ವಾಪಸ್ಸಾಗಿದ್ದಳು. ಆದರೆ ಅವಳಿಗೆ ಗೌರಿಯನ್ನು ನೋಡಿ ಅಸೂಯೆ ಎಡೆ ಎತ್ತಿತು. ಪಾರ್ಟಿ ಏನೋ ಚೆನ್ನಾಗಿಯೇ ನಡೆಯುತ್ತಿತ್ತು. ಕೇಕ್ ಕಟ್ ವೇಳೆ ನಕ್ಷತ್ರ ಹಾಗೂ ರಾಕಿ ಶಂಕರನ ಒಂದು ಬದಿಯಲ್ಲಿ ನಿಂತಿದ್ದರೆ ಇನ್ನೊಂದು ಬದಿಯಲ್ಲಿ ಗೌರಿ ಹಾಗೂ ಪ್ರತಾಪ್ ನಿಂತಿದ್ದರು. ಅನಸೂಯ ಅವರಿಗೆ ಮೊದಲಿನಿಂದಲೂ ಈ ಪಾರ್ಟಿಗಳಲ್ಲೆಲ್ಲ ಆಸಕ್ತಿ ಇಲ್ಲ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಪಾರ್ಟಿ ಜರುಗುತ್ತಿತ್ತು. ಶಂಕರ ಕೇಕ್ ಕಟ್ ಮಾಡಿದ ಕೂಡಲೇ ತನಗೆ ತಿನ್ನಿಸುತ್ತಾನೆ ಎಂದು ನಕ್ಷತ್ರ ಕಾಯುತ್ತಿದ್ದರೆ ಶಂಕರ ಮೊದಲು ಗೌರಿಗೆ ಕೇಕ್ ತಿನ್ನಿಸಿದ. ನಂತರ ನಕ್ಷತ್ರ ಹಾಗೂ ರಾಕಿಗೆ, ಆಮೇಲೆ ಪ್ರತಾಪ್ಗೆ ತಿನ್ನಿಸಿದ. ಇದರಿಂದ ನಕ್ಷತ್ರ ಮನದಲ್ಲಿ ತುಂಬಿದ ಅಸೂಯೆಯ ಜ್ವಾಲೆಗೆ ಮತ್ತಷ್ಟು ತುಪ್ಪ ಸುರಿದಂತಾಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ಮೇಲೆ ಎಲ್ಲರೂ ಶಂಕರನಿಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟರು. ನಂತರ ಶಂಕರ ಡ್ಯಾನ್ಸ್ ಮಾಡಬೇಕೆಂದು ಅವನ ಸ್ನೇಹಿತರೆಲ್ಲ ಒತ್ತಾಯಿಸಿದರು. ಶಂಕರ ಆಡುತ್ತಾ ಡ್ಯಾನ್ಸ್ ಮಾಡಲು ಶುರು ಮಾಡಿದ. ಅವನ ಕೆಲವು ಗೆಳೆಯರು ಸಹ ಅವನೊಂದಿಗೆ ಸೇರಿಕೊಂಡರು. ಇದು ಗೌರಿಗಾಗಿ ಆಡಿದ ಹಾಡೆಂದು ಗೌರಿಗೂ ಗೊತ್ತು. ಆದರೆ ಈ ಬಾರಿ ಗೌರಿಗೆ ಅದರಿಂದ ಕೋಪ ಬರಲಿಲ್ಲ. ಬದಲಾಗಿ ತನ್ನನ್ನು ಇಷ್ಟು ಪ್ರೀತಿಸಿ ಆರಾಧಿಸುವ ಹುಡುಗನ ಬಗ್ಗೆ ಹೆಮ್ಮೆ ಇತ್ತವಳಿಗೆ. ಡ್ಯಾನ್ಸ್ ಮುಗಿದ ಮೇಲೆ ಎಲ್ಲರೂ ಪಾರ್ಟಿಯನ್ನು ಎಂಜಾಯ್ ಮಾಡುತ್ತಿದ್ದರು. ತಿನ್ನಲು ವಿಧ ವಿಧವಾದ ತಿಂಡಿ ತಿನಿಸುಗಳು ಹಾಗೂ ಅವರೊಂದಿಗೆ ಒಂದು ಲೈಟ್ ಮ್ಯೂಸಿಕ್ ಪಾರ್ಟಿಯನ್ನು ರಂಗೇರಿಸಿದ್ದವು. ಶಂಕರನ ಪಾರ್ಟಿಯ ವಿಶೇಷವೆಂದರೆ ಅಲ್ಲಿ ಯಾವುದೇ ಹಾಟ್ ಡ್ರಿಂಕ್ಸ್ಗಳ ಆಸ್ಪದವಿರಲಿಲ್ಲ. ಇದೆಲ್ಲ ಗೊತ್ತಿದ್ದರೂ ಸಹ ನಕ್ಷತ್ರ ಯಾರಿಗೋ ದುಡ್ಡಿನ ಆಸೆಯನ್ನು ತೋರಿಸಿ ಅವರಿಂದ ಹಾಟ್ ಡ್ರಿಂಕ್ಸ್ ಅನ್ನು ತರಿಸಿಕೊಂಡಿದ್ದಳು. ತರಿಸಿದ ಹಾಟ್ ಡ್ರಿಂಕ್ಸ್ ಅನ್ನು ಜ್ಯೂಸ್ ಜೊತೆ ಮಿಕ್ಸ್ ಮಾಡಿ ಅದು ಗೌರಿಯನ್ನು ತಲುಪುವಂತೆ ವ್ಯವಸ್ಥೆ ಮಾಡಿದಳು. ಆದರೆ ಸದಾ ಇವಳ ಹಿಂದೆಯೇ ಸುತ್ತುತ್ತಾ ರಾಕಿ ಇದನ್ನು ನೋಡಿಬಿಟ್ಟಿದ್ದ. ನಕ್ಷತ್ರ ಹಾಗೇಕೆ ಮಾಡುತ್ತಿದ್ದಾಳೆಂದು ರಾಕಿಗೂ ತಿಳಿಯದು. ಆದರೆ ಅವನ ತಲೆಗೊಂದು ಐಡಿಯಾ ಬಂದಿತು. ಅದು ಹೇಗೋ ಜ್ಯೂಸ್ ಗ್ಲಾಸ್ಗಳನ್ನು ಬದಲಾಯಿಸಿ ಕೊನೆಗೆ ಆ ಡ್ರಿಂಕ್ಸ್ ಮಿಕ್ಸ್ ಮಾಡಿದ ಗ್ಲಾಸ್ ನಕ್ಷತ್ರ ಕೈ ಸೇರುವಂತೆ ಮಾಡಿದ್ದ. ಅವನು ಹಾಗೆ ಮಾಡಲು 2 ಕಾರಣಗಳಿತ್ತು. ಮೊದಲನೆಯದು, ಅವಳು ಹೀಗೇಕೆ ಮಾಡಿದಳೆಂದು ತಿಳಿಯುವುದು. ಎರಡನೆಯದು, ಅವಳ ಮನದಲ್ಲಿ ತನ್ನ ಬಗ್ಗೆ ಯಾವ ಅಭಿಪ್ರಾಯವಿದೆ ಎಂದು ತಿಳಿಯುವುದು. ನಕ್ಷತ್ರ ಅದನ್ನು ಕುಡಿದು ತೂರಾಡುತ್ತಾ ಶಂಕರ ಬಳಿಗೆ ಬಂದವಳು ಅವನನ್ನು ತಬ್ಬಿಕೊಂಡು ಬಿಟ್ಟಳು. ಅದನ್ನು ಕಂಡು ಗೌರಿ ಮನದಲ್ಲಿ ತಳಮಳ ಶುರುವಾಯಿತು. ಈ ಅಚಾನಕ್ ಘಟನೆಗೆ ಶಂಕರ ಕೊಂಚ ವಿಚಲಿತನಾದನು. ನಂತರ ಸಾವರಿಸಿಕೊಂಡು ಅವಳನ್ನು ದೂರ ಸರಿಸಲು ಪ್ರಯತ್ನಿಸಿದ. ಆದರೆ ಅವನು ಅವಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಅವಳ ಹಿಡಿತ ಇನ್ನೂ ಬಿಗಿಯಾಯಿತು. ಪ್ಲೀಸ್ ಶಂಕರ, ನನ್ನನ್ನು ದೂರ ತಳ್ಳಬೇಡ. ನೀನಂದರೆ ನನಗೆ ಪ್ರಾಣ ಶಂಕರ. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ನೀನು ನನ್ನವನು ಮಾತ್ರ ಎಂದು ಬಡಬಡಿಸುತ್ತಲೇ ಗೌರಿ ಕಡೆ ತಿರುಗಿದವಳು. ಏ ಗೌರಿ, ನೀನೇ ಕಣೆ, ನೀನೇ ನನ್ನ ಪಾಲಿನ ದೊಡ್ಡ ವಿಲನ್. ನಿನಗೆ ಗೊತ್ತಾ, ಶಂಕರ ಪ್ರತಿ ವರ್ಷ ಫಸ್ಟ್ ಕೇಕ್ ತಿನ್ನಿಸುತ್ತಿದ್ದಿದ್ದು ನನಗೆ. ಆದರೆ ಇವತ್ತು ಅದನ್ನು ನೀನು ಕಿತ್ತುಕೊಂಡು ಬಿಟ್ಟೆ. ಆದರೆ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೋ, ನಾನೆಂದಿಗೂ ಶಂಕರನ ನಿನಗೆ ಬಿಟ್ಟು ಕೊಡುವುದಿಲ್ಲ ಎಂದು ತೊದಲುತ್ತಲೇ ಹೇಳಿದಳು. ಆ ಮಾತುಗಳನ್ನೆಲ್ಲ ಕೇಳಿದ ಗೌರಿಗೆ ಒಳಗೊಳಗೆ ಸಂಕಟ ಶುರುವಾಯಿತು. ಶಂಕರ ಮತ್ತು ನಕ್ಷತ್ರ ಮಧ್ಯೆ ಇರುವುದು ಕೇವಲ ಸ್ನೇಹವೆಂದೇ ಭಾವಿಸಿದಳು ಗೌರಿ. ಈಗ ಈ ಮಾತುಗಳನ್ನು ಕೇಳಿ ಶಂಕರ ನನ್ನಿಂದ ದೂರವಾದರೆ ಎಂಬ ಭಾವವೊಂದು ಅವಳನ್ನು ಆವರಿಸಿತು. ತಕ್ಷಣವೇ ಅವಳ ಬುದ್ಧಿ ಎಚ್ಚೆತ್ತು, ಶಂಕರ ಜೀವನದಲ್ಲಿ ಯಾರು ಬಂದರೆ ನನಗೇನು, ನನ್ನ ಗುರಿ ಅಷ್ಟೇ ಮುಖ್ಯ ಎಂದು ಹೇಳಿತು. ಶಂಕರ ಹೇಗೋ ನಕ್ಷತ್ರಳನ್ನು ಸಂಭಾಳಿಸಿ ರೂಮಿನಲ್ಲಿ ಮಲಗಿಸಿ ಬಂದ. ಅವಳು ನಡೆದುಕೊಂಡ ರೀತಿಗೆ ಎಲ್ಲರಲ್ಲೂ ಕ್ಷಮೆಯಾಚಿಸಿ ಪಾರ್ಟಿಯನ್ನು ಮುಂದುವರಿಸಿದ. ಗೌರಿ ಸಮಾಧಾನದಿಂದ ಇದ್ದಳಾದರೂ ಮುಖದಲ್ಲಿ ನಗು ಮಾಯವಾಗಿ ಹೋಗಿತ್ತು. ಅದನ್ನು ಶಂಕರ ಕೂಡ ಗಮನಿಸಿದ. ಜಲಸ್ ಎಂದುಕೊಂಡವನ ಮುಖದ ಮೇಲೊಂದು ಕಿರುನಗೆ ಮಿಂಚಿ ಮರೆಯಾಯಿತು. ಇದಾದ ಸ್ವಲ್ಪ ಹೊತ್ತಿನಲ್ಲೇ ಗೌರಿ ಪ್ರತಾಪ್ ಜೊತೆಗೆ ಮನೆಗೆ ಹೊರಟಳು. ಇತ್ತ ರಾಕಿಯ ಮನಸ್ಥಿತಿಯೂ ಹಾಳಾಗಿತ್ತು. ಅವಳು ಶಂಕರನನ್ನು ಪ್ರೀತಿಸುತ್ತಾಳೆ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಅವಳು ಗೌರಿಗೆ ಮಾಡಲು ಹೊರಟ ಕೆಲಸ ಅವನಿಗೆ ಬಹಳವೇ ಘಾಸಿ ಮಾಡಿತ್ತು.
ಇಂತಹ ಹೆಣ್ಣನ್ನು ನಾನು ಪ್ರೀತಿಸುತ್ತಿದ್ದೇನೆ ಎಂದು ಅವನ ಹೃದಯ ಮರುಗಿತ್ತು. ಶಂಕರನನ್ನು ಪಡೆಯಲು ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾಳೆ ಅವಳು. ಅವಳಿಂದ ಯಾವುದೇ ಕಾರಣಕ್ಕೂ ಗೌರಿಗೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕು. ಇಂದಿಗೆ ನನ್ನ ಪ್ರೀತಿ ಸತ್ತು ಹೋಯಿತು. ಇನ್ನೆಂದು ನನ್ನ ಜೀವನದಲ್ಲಿ ಅವಳಿಗೆ ಪ್ರವೇಶವಿಲ್ಲ ಎಂದು ದೃಢವಾಗಿ ನಿರ್ಧರಿಸಿದ. ಪಾರ್ಟಿ ಮುಗಿಸಿ ರೂಮಿಗೆ ಬಂದ ಶಂಕರ ಆಲೋಚಿಸತೊಡಗಿದ. ನಾನು ಅರೇಂಜ್ ಮಾಡಿದ ಪಾರ್ಟಿಯಲ್ಲಿ ಹಾಟ್ ಡ್ರಿಂಕ್ಸ್ ಇರಲೇ ಇಲ್ಲ. ಹಾಗಿರುವಾಗ ನಕ್ಷತ್ರೆಗೆ ಕುಡಿಯಲು ಸಾಧ್ಯ? ಅಥವಾ ಅವಳು ಏನಾದರೂ ಹೊರಗಿನಿಂದ ತರಿಸಿಕೊಂಡಳ? ಚೇಚೆ, ನಾನೇಕೆ ಹೀಗೆ ಯೋಚಿಸುತ್ತಿರುವೆ? ನಕ್ಷತ್ರ ಖಂಡಿತವಾಗಿಯೂ ಅಂತಹ ಹುಡುಗಿಯಲ್ಲ. ಎಲ್ಲೋ ಏನೋ ತಪ್ಪಾಗಿದೆ. ಮೊದಲು ಅದೇನೇ ಎಂದು ತಿಳಿದುಕೊಳ್ಳಬೇಕು ಎಂದು ಆಲೋಚಿಸುತ್ತಿದ್ದವನಿಗೆ ಟೇಬಲ್ ಮೇಲೆ ಇರಿಸಿದ ಗಿಫ್ಟ್ ಬಾಕ್ಸ್ಗಳು ಕಂಡವು. ಅವೆಲ್ಲ ಅವನ ಹುಟ್ಟುಹಬ್ಬಕ್ಕೆ ಬಂದ ಉಡುಗೊರೆಗಳು. ಅದನ್ನೆಲ್ಲ ನೋಡುತ್ತಿದ್ದವನಿಗೆ ಗೌರಿ ನನಗೇನು ಗಿಫ್ಟ್ ಕೊಟ್ಟಿರಬಹುದು ಎಂಬ ಕುತೂಹಲ ಉಂಟಾಯಿತು. ಅವಳು ಕೊಟ್ಟ ಗಿಫ್ಟ್ ಬಾಕ್ಸನ್ನು ಓಪನ್ ಮಾಡಿದ. ಅದರಲ್ಲಿ ಕೊಳಲುಗಳ ಸೆಟ್ ಇತ್ತು. ಚಿಕ್ಕ ಗಾತ್ರದಿಂದ ಹಿಡಿದು ದೊಡ್ಡ ಕೊಳಲುಗಳ ತನಕ ವಿಧ ವಿಧ ವಿನ್ಯಾಸದ ಒಟ್ಟು 12 ಕೊಳಲುಗಳಿದ್ದವು. ಅದರ ಜೊತೆಗೆ ಒಂದು ಜೊತೆ ನೃತ್ಯದ ಗೆಜ್ಜೆಗಳಿದ್ದವು. ಅದನ್ನು ಕಂಡವನೇ ಗೌರಿಗೆ ಕಾಲ್ ಮಾಡಿದ್ದ. ಇತ್ತ ಗೌರಿ ಮನೆಗೆ ಬಂದಾಗ ಅವಳ ಮನಸ್ಸು ಗೊಂದಲದ ಗೂಡಾಗಿದ್ದರೂ ಸ್ವಲ್ಪ ಸಮಯ ನೃತ್ಯ ಮಾಡಿದ ನಂತರ ಮನಸ್ಸು ಉಲ್ಲಾಸಿತವಾಯಿತು. ಡ್ಯಾನ್ಸ್ ಮುಗಿಸಿ ರೂಮಿಗೆ ಬಂದಾಗ ಶಂಕರನ ಕಾಲ್ ಬಂತು. ಗೌರಿ, ಹೇಳು ಶಂಕರ, ಈಗ ತಾನೇ ಪಾರ್ಟಿ ಮುಗಿಸಿಕೊಂಡು ಬಂದಿದ್ದು. ಆಗಲೇ ಕಾಲ್ ಮಾಡಿದ್ದೀಯಾ? ಹೌದು ಗೌರಿ, ಅದು ಒಂದು ಡೌಟ್ ಇತ್ತು. ಅಲ್ಲ, ನನಗೆ ಕೊಳಲು ಕೊಟ್ಟಿದ್ದು ಓಕೆ, ಆದರೆ ಈ ಗೆಜ್ಜೆಗಳು ಹೇಗೆ ಎಂದು ನನಗೆ ಅರ್ಥವಾಗಲಿಲ್ಲ. ಹೋ ಅದಾ ಶಂಕರ, ನಾಳೆಯಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡಬೇಕಲ್ಲ, ಅದಕ್ಕೆ. ಆದರೆ ಗೌರಿ, ನನಗೆ ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತು ಶಂಕರ, ಡೋಂಟ್ ವರಿ, ನಾನು ನಿನಗೆ ಕ್ಲಾಸಿಕಲ್ ಡ್ಯಾನ್ಸ್ ಹೇಳಿಕೊಡುತ್ತೇನೆ. ನೀನು ಕಲಿಸುವುದಾದರೆ ಸರಿ, ನೋ ಪ್ರಾಬ್ಲಮ್. ಶಂಕರ, ನಿನ್ನದೊಂದು ಮಾತು ಕೇಳಲ್ಲ? ಕೇಳು ಗೌರಿ. ಅದಕ್ಕೆ ಏಕೆ ಸಂಕೋಚ? ಅದು ನಕ್ಷತ್ರ ಇವತ್ತು ನಿನಗೆ ಪ್ರಪೋಸ್ ಮಾಡಿದಳಲ್ಲ, ಅದರ ಬಗ್ಗೆ ಏನಾದರೂ ನೀನು ಯೋಚನೆ ಮಾಡಿದೆಯಾ? ಶಂಕರನಿಗೆ ಅರ್ಥವಾಗಿತ್ತು, ಇವಳಿಗೆ ಹೊಟ್ಟೆ ಉರಿ ಶುರುವಾಗಿದೆ ಎಂದು. ಹೇಗಾದರೂ ಮಾಡಿ ಗೌರಿಯ ಮನದಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ನಕ್ಷತ್ರ ಪರ ಮಾತನಾಡತೊಡಗಿದ. ನನಗೇನೋ ಒಪ್ಪಿಕೊಂಡರೆ ಒಳ್ಳೆಯದು ಅನಿಸುತ್ತೆ ಗೌರಿ. ಹೇಗಿದ್ದರೂ ನೀನಂತೂ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಅಟ್ಲೀಸ್ಟ್ ನಕ್ಷತ್ರಗಾದರೂ ಅವಳ ಪ್ರೀತಿ ಸಿಗಲಿ. ಅಮ್ಮ ಒಪ್ಪಿಕೊಳ್ಳುವುದಾದರೆ ನಾನು ಅವಳನ್ನೇ ಮದುವೆಯಾಗಬೇಕೆಂದಿದ್ದೇನೆ ಎಂದಿದ್ದ. ಅವನ ಮಾತುಗಳನ್ನು ಕೇಳಿದ ಗೌರಿಗೆ ಏನೋ ಕಳೆದುಕೊಳ್ಳುತ್ತಿರುವ ಭಾವವೊಂದು ಆವರಿಸಿತು. ಅವಳು ಮತ್ತೇನನ್ನು ಮಾತನಾಡಲಿಲ್ಲ. ಫೋನನ್ನು ಸ್ವಿಚ್ ಆಫ್ ಮಾಡಿ ಕೊಂಚ ಸಮಯ ಸ್ತಬ್ಧಳಾಗಿ ಕುಳಿತು ಬಿಟ್ಟಳು. ಮನಸ್ಸನ್ನು ತಹಬದಿಗೆ ತರಲು ಡ್ಯಾನ್ಸ್ ಶುರು ಮಾಡಿದಳು. ಎಷ್ಟು ಡ್ಯಾನ್ಸ್ ಮಾಡಿದರೂ ಮೈ ದಣಿಯಿತೆ ಹೊರತು ಮನಸ್ಸು ತಣಿಸಲಿಲ್ಲ. ಸುಮಾರು ಮಧ್ಯರಾತ್ರಿ 1 ಗಂಟೆಯವರೆಗೂ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಅಲ್ಲೇ ಮಲಗಿದಳು. ಇತ್ತ ಕಾಲ್ ಕಟ್ ಆದ ಮೇಲೆ ಶಂಕರ ಮತ್ತೆ ಪ್ರಯತ್ನಿಸಿದ. ಸ್ವಿಚ್ ಆಫ್ ಆಗಿತ್ತು. ಕೇಳಿ ಅವನಿಗೂ ನೆಮ್ಮದಿ ಇರಲಿಲ್ಲ. ಛೆ, ತುಂಬ ಕಾಡಿಸಿಬಿಟ್ಟೆ. ನನ್ನ ಫೋನ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿದ್ದ, ಅಥವಾ ಅವಳೇ ಸ್ವಿಚ್ ಆಫ್ ಮಾಡಿದಳ? ಅವಳ ಮನೆಯ ಹತ್ತಿರ ಹೋಗಿ ಒಮ್ಮೆ ಮಾತನಾಡಿಸಿಕೊಂಡು ಬರಲ? ಬೇಡ, ಆಗಲೇ ತುಂಬ ಸಮಯವಾಗಿದೆ. ಹೋದರೆ ಖಂಡಿತವಾಗಿಯೂ ಅವಳಿಗೆ ಕೋಪ ಬರುತ್ತದೆ. ಇರಲಿ, ನಾಳೆ ಬೆಳಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬರುತ್ತಾಳಲ್ಲ, ಆಗ ನಾನು ಹೇಳಿದ್ದು ಸುಳ್ಳು ಎಂದು ಹೇಳಿ ಅವಳನ್ನ ಕ್ಷಮೆ ಕೇಳಿದರಾಯಿತು ಎಂದುಕೊಂಡು ಹಾಸಿಗೆಯ ಮೇಲೆ ಉರುಳಿದ. ಮರುದಿನ ಮುಂಜಾನೆ ಬೇಗನೆ ಎಚ್ಚರವಾಯಿತು ಶಂಕರನಿಗೆ. ಸ್ವಲ್ಪ ಹೊತ್ತು ಡ್ಯಾನ್ಸ್ ರೂಮ್ ಹೊಕ್ಕು ಕುಣಿದವನು ನಂತರ ಡ್ಯಾನ್ಸ್ ರೂಮನ್ನು ಒಪ್ಪವಾಗಿಸಿದ. ಮೊದಲ ಬಾರಿ ತನ್ನ ಮನದರಸಿ ಡ್ಯಾನ್ಸ್ ರೂಮ್ಗೆ ಬರುವಾಗ ಎಲ್ಲವೂ ಅಚ್ಚುಕಟ್ಟಾಗಿ ಇರಬೇಕೆಂಬ ಆಸೆ ಅವನದು. ಅಷ್ಟೆಲ್ಲ ಮುಗಿಸಿ ಬಂದರೂ ಸಮಯ ಇನ್ನೂ 6 ಗಂಟೆ ತೋರಿಸುತ್ತಿತ್ತು. ಅವಳು ಬರುವುದರೊಳಗೆ ರೆಡಿಯಾಗಿ ಬರುವ ಎಂದು ಅವನ ರೂಮಿಗೆ ಹೊರಟವನು ನಕ್ಷತ್ರ ನೆನಪಾಗಿ ಅವಳ ರೂಮ್ ಕಡೆಗೆ ನಡೆದಿದ್ದ. ಅವಳು ಆಗ ತಾನೇ ಎದ್ದು ತಲೆ ಹಿಡಿದುಕೊಂಡು ಕುಳಿತಿದ್ದಳು. ವಿಪರೀತ ತಲೆಭಾರ ಹಾಗೂ ತಲೆನೋವು ಬಂದಿತ್ತು. ಅದನ್ನು ಕಂಡವನೇ ನೇರ ಅಡಿಗೆ ಮನೆಗೆ ಹೋಗಿ ಅವನೇ ಮಜ್ಜಿಗೆ ತಂದಿದ್ದ. ಮಜ್ಜಿಗೆ ಕುಡಿದು ಕೊಂಚ ಸುಧಾರಿಸಿಕೊಂಡವಳನ್ನು ಪ್ರಶ್ನಿಸಿದ ಶಂಕರ. ನಿನ್ನೆ ಪಾರ್ಟಿಯಲ್ಲಿ ಹಾಟ್ ಡ್ರಿಂಕ್ಸ್ ಇರಲೇ ಇಲ್ಲ. ಅಂತಹುದರಲ್ಲಿ ನೀನು ಹೇಗೆ ಕುಡಿದೆ? ಅದೂ ಅಲ್ಲದೆ ನೀನೆಂದು ಕುಡಿದವಳಲ್ಲ. ನಿನ್ನೆ ಏನಾಗಿತ್ತು ನಿನಗೆ ಎಂದು ಕೇಳಿದ. ಆಗಲೇ ನಕ್ಷತ್ರ ಹಾಗೂ ನಿನ್ನೆಯ ಘಟನೆ ನೆನಪಾಗಿದ್ದು. ಅಂದರೆ ನಾನು ಡ್ರಿಂಕ್ಸ್ ಮಿಕ್ಸ್ ಮಾಡಿದ ಜ್ಯೂಸ್ ಕುಡಿದೆನಾ ಎಂದುಕೊಂಡವಳನ್ನು ಶಂಕರ ಮಧ್ಯೆ ಪ್ರಶ್ನಿಸಿದ್ದ. ಅದು ಶಂಕರ, ಅದೇನಾಯಿತು ಅಂತ ನನಗೂ ಗೊತ್ತಿಲ್ಲ. ಯಾವುದೋ ಜ್ಯೂಸ್ ಕುಡಿದೆ, ತಲೆಯೆಲ್ಲ ಗಿರ್ ಅನ್ನುತ್ತಿತ್ತು. ಅದೆಷ್ಟೇ ನೆನಪು ಬೇರೆ ಏನೂ ನೆನಪಿಲ್ಲ ಎಂದಿದ್ದಳು ನಕ್ಷತ್ರ. ಸರಿ, ಮೊದಲು ರೆಸ್ಟ್ ಮಾಡು. ಸದ್ಯಕ್ಕೆ ನೀನಿವತ್ತು ಕಾಲೇಜಿಗೆ ಬರುವುದು ಬೇಡ ಎಂದು ಹೇಳಿ ಅಲ್ಲಿಂದ ಹೊರಬಂದ. ಅವನು ಹೊರಗೆ ಬರುವ ವೇಳೆಗೆ ರಾಕಿ ಮನೆಗೆ ಬಂದಿದ್ದ.
ಶಂಕರ, ಹೋ ಏನು ಇವತ್ತು ಸಾಹೇಬರ ಸವಾರಿ ಮನೆಯವರೆಗೂ ಬಂದು ಬಿಟ್ಟಿದೆ. ರಾಕಿ, ಯಾಕೋ ಹಾಗೆ ಹೇಳುತ್ತೀಯ? ನಾನು ಅವಾಗವಾಗ ಮನೆಗೆ ಬರ್ತೀನಿ ತಾನೆ. ಶಂಕರ, ನಾನು ಬಂದು ಆಲ್ಮೋಸ್ಟ್ 8 ತಿಂಗಳಾಯಿತು. ಇಲ್ಲಿಯವರೆಗೂ ಸಾಹೇಬರು ಬರೋಬ್ಬರಿ ಒಂದು 4 ಸರ್ತಿ ಮನೆಗೆ ಬಂದಿದ್ದಾರೆ. ನಿಜಕ್ಕೂ ಗ್ರೇಟ್ ಬಿಡು. ರಾಕಿ, ತಪ್ಪಾಯ್ತು ದೊರೆ, ಇನ್ನ ಮೇಲೆ ದಿನಾ ಬರ್ತೀನಿ ಬಿಡು ಎಂದಿದ್ದ ನಾಟಕೀಯವಾಗಿ. ಶಂಕರ, ಆಯ್ತು ಕಣು, ನೋಡೋಣ ಈ ಮಾತನ್ನು ಎಷ್ಟರ ಮಟ್ಟಿಗೆ ಉಳಿಸಿಕೊಳ್ಳುತ್ತೀಯಾ ಅಂತ. ರಾಕಿ, ಅದೆಲ್ಲ ಬಿಡು. ನಕ್ಷತ್ರ ಹೇಗಿದ್ದಾಳೆ ಈಗ? ನಿನ್ನೆ ಏನಾಯ್ತು ಅಂತ ಏನಾದರೂ ಹೇಳಿದ್ಲಾ? ಶಂಕರ, ಹೋ ತಾವು ನಕ್ಷತ್ರಳನ್ನು ನೋಡೋದಕ್ಕೆ ಬಂದಿದ್ದು ನನ್ನನ್ನು ನೋಡುವುದಕ್ಕಲ್ಲ. ಇರಲಿ ಇರಲಿ, ಅದು ಎಷ್ಟು ದಿನ ನಡೆಸುತ್ತೀಯ, ನಾನು ನೋಡುತ್ತೇನೆ ಎಂದಿದ್ದ ಅವನನ್ನು ಕೆಣಕಲು. ರಾಕಿ, ಶಂಕರ, ಏನೇನೋ ಹೇಳಬೇಡುವ. ನಾನು ನಕ್ಷತ್ರ ಜಸ್ಟ್ ಫ್ರೆಂಡ್ ಅಷ್ಟೆ. ಅದು ಅಲ್ಲದೆ ನೆನ್ನೆ ಪಾರ್ಟಿಯಲ್ಲಿ ಹಾಟ್ ಡ್ರಿಂಕ್ಸ್ ಇರಲಿಲ್ಲ. ಆದರೂ ಅವಳು ಹೇಗೆ ಕುಡಿದಳು ಅಂತ ಕುತೂಹಲ ಅಷ್ಟೆ. ಶಂಕರ, ಅದು ಅವಳಿಗೂ ಗೊತ್ತಿಲ್ಲ ಕಣೋ. ಯಾವುದೋ ಜ್ಯೂಸ್ ಕುಡಿದಳಂತೆ. ಅದು ಬಿಟ್ಟು ಬೇರೇನೂ ನೆನಪಿಲ್ಲ ಅವಳಿಗೆ. ರಾಕಿ, ಸರಿ, ನಾನು ಅವಳನ್ನು ನೋಡಿಕೊಂಡು ಬರುತ್ತೇನೆ. ಶಂಕರ, ಆದರವಳು ಮಲಗಿದ್ದಾಳೆ. ರಾಕಿ, ಪರವಾಗಿಲ್ಲ, ನಾನೇನು ಅವಳೊಂದಿಗೆ ಮಾತನಾಡುವುದಿಲ್ಲ. ಸುಮ್ಮನೆ ನೋಡಿಕೊಂಡು ಬರುತ್ತೇನೆ ಅಷ್ಟೆ. ಶಂಕರ, ಸರಿ, ನಿನ್ನಿಷ್ಟ ಎಂದವನು ಟೈಮ್ ನೋಡಿ, ಅರೆ ಗೌರಿ ಬರುವ ಸಮಯವಾಯಿತು, ನಾನು ಹೋಗಿ ಸ್ನಾನ ಮುಗಿಸಿ ರೆಡಿಯಾಗಿ ಬರುತ್ತೇನೆ ಎಂದು ರೂಮಿನ ಕಡೆಗೆ ಓಡಿದನು. ರಾಕಿಗೂ ಸಹ ಅದೇ ಬೇಕಿತ್ತು. ಅವನೇನು ನಕ್ಷತ್ರ ಮೇಲಿನ ಕಾಳಜಿಯಿಂದ ಬಂದಿರಲಿಲ್ಲ. ಮತ್ತೆಂದು ಗೌರಿಯ ತಂಟೆಗೆ ಹೋಗದಂತೆ ನಕ್ಷತ್ರಾಗೆ ವಾರ್ನ್ ಮಾಡಲು ಬಂದಿದ್ದ. ಶಂಕರ ಇಲ್ಲದೇ ಇರುವ ಸಮಯ ನೋಡಿ ಅವಳೊಂದಿಗೆ ಮಾತನಾಡಬೇಕು ಎಂದುಕೊಂಡವನಿಗೆ ಈಗ ಸುಲಭವಾದ ಮಾರ್ಗ ಸಿಕ್ಕಿತು. ತಕ್ಷಣವೇ ನಕ್ಷತ್ರ ರೂಮಿಗೆ ಹೋದವನು ಬಾಗಿಲು ಹಾಕಿ ಭದ್ರಪಡಿಸಿದ. ಬಾಗಿಲ ಶಬ್ದಕ್ಕೆ ಶಂಕರ ಬಂದಿರಬಹುದು ಎಂದು ಎದ್ದು ಕೂತವಳಿಗೆ ರಾಕಿಯನ್ನು ಕಂಡು ಗಾಬರಿಯಾಯಿತು. ಇತ್ತ ಶಂಕರ ರೆಡಿಯಾಗಿ ಬಂದು ಟೈಮ್ ನೋಡಿದ. ಆಗಲೇ 8 ಗಂಟೆ ತೋರಿಸುತ್ತಿತ್ತು. ಗೌರಿ 7 ಗಂಟೆಗೆ ಬರುವೆನೆಂದಳು. 8 ಆದರೂ ಬರದೇ ಇದ್ದಿದ್ದು ನೋಡಿ ಅವನೇ ಅವಳಿಗೆ ಕಾಲ್ ಮಾಡಿದ. ಈಗಲೂ ಸಹ ಸ್ವಿಚ್ ಆಫ್ ಬರುವುದನ್ನು ಕೇಳಿ ಕೊಂಚ ಗಾಬರಿಗೊಂಡನು. ತಕ್ಷಣವೇ ಅವನ ಅಮ್ಮನನ್ನು ಹುಡುಕುತ್ತಾ ಹೊರಟ. ಅನಸೂಯ ಅವರು ಯಾವುದೋ ಫೈಲ್ ಹಿಡಿದು ರೂಮಿನ ಸೋಫಾ ಮೇಲೆ ಕುಳಿತಿದ್ದರು. ಇಷ್ಟು ಬೇಗ ಮಗ ಎದ್ದಿರುವುದನ್ನು ಕಂಡು ಏನಿವತ್ತು ನಮ್ಮ ಮುದ್ದು ರಾಜಕುಮಾರನಿಗೆ ಬೇಗ ಬೆಳಕಾಗಿ ಬಿಟ್ಟಿದೆ ಎಂದಿದ್ದರು. ಇವತ್ತಿನಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಗೌರಿ ನೆನೆ ಹೇಳಲಿಲ್ಲವಾ? ಅಷ್ಟು ಬೇಗ ಮರೆತು ಬಿಟ್ಟೆಯಾನು ಎಂದಿದ್ದ ಸಪ್ಪೆ ಮುಖ ಹೊತ್ತುಕೊಂಡು. ಹೌದಲ್ವಾ, ನನಗೆ ಮರೆತು ಹೋಗಿತ್ತು. ಅದು ಸರಿ, ನೀನು ಯಾಕೆ ಇಷ್ಟೊಂದು ಸಪ್ಪಗಾಗಿದ್ದೀಯಾ ಎಂದು ಮಗನ ತಲೆ ನೆವರಿಸಿ ಕೇಳಿದರು ಅನು. ಅನು, ಗೌರಿ 7 ಗಂಟೆಗೆ ಬರುತ್ತೇನೆ ಎಂದಿದ್ದಳು. ಆದರೆ ಇನ್ನೂ ಅವಳ ಸುಳಿವಿಲ್ಲ. ಕಾಲ್ ಮಾಡಿದರೆ ಸ್ವಿಚ್ ಆಫ್ ಎಂದು ಬರುತ್ತಿದೆ. ಅದಕ್ಕೆ ನಿನ್ನ ಹತ್ತಿರ ಮಾವನ ನಂಬರ್ ತೆಗೆದುಕೊಳ್ಳೋಣವೆಂದು ಬಂದೆ ಎಂದವನಿಗೆ ಅಷ್ಟೇ ತಾನೆ ಎಂದು ಜಗನ್ನಾಥ್ ಅವರ ನಂಬರನ್ನು ಕೊಟ್ಟಿದ್ದರು. ಇತ್ತ ನಕ್ಷತ್ರ ರಾಕಿ ಬಾಗಿಲು ಹಾಕಿದ್ದು ಕಂಡು ಗಾಬರಿಯಾಗಿ ಕಿರುಚಬೇಕೆಂದುಕೊಂಡಳು. ಆದರೆ ಅಷ್ಟರಲ್ಲಾಗಲೇ ರಾಕಿ ಅವಳ ಬಾಯಿಯನ್ನು ಮುಚ್ಚಿದ. ನೀನು ಕಿರುಚೋಕು ಮುಂಚೆ ಈ ವಿಡಿಯೋ ನೋಡು ಎಂದು ಅವಳಿಗೆ ಒಂದು ವಿಡಿಯೋ ತೋರಿಸಿದ. ಅದನ್ನು ನೋಡಿದವಳು ಸ್ತಬ್ಧಳಾಗಿ ಕುಳಿತು ಬಿಟ್ಟಳು. ಮೈ ಬೆವರಲು ಶುರುವಾಯಿತು. ಹೌದು, ಅದು ಅವಳದೇ ವಿಡಿಯೋ. ಪಾರ್ಟಿಯಲ್ಲಿ ಸದಾ ನಕ್ಷತ್ರ ಹಿಂದೆಯೇ ಸುದ್ದಿ ಅವಳಿಗೆ ಗೊತ್ತಿಲ್ಲದೆ ಅವಳ ಫೋಟೋ ವಿಡಿಯೋಗಳನ್ನು ತೆಗೆಯುತ್ತಿದ್ದ ರಾಕಿ ಕಣ್ಣಿಗೆ ಕಂಡಿತ್ತು ಆ ದೃಶ್ಯ. ಅವಳು ಜ್ಯೂಸ್ಗೆ ಹಾಟ್ ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ದು, ಗೌರಿಗೆ ಅದನ್ನು ಸರ್ವ್ ಮಾಡಲು ಬೇರೆಯವ್ರಿಗೆ ದುಡ್ಡು ಕೊಟ್ಟದ್ದು ಪ್ರತಿಯೊಂದು ಸಹ ರೆಕಾರ್ಡಿಂಗ್ ಮಾಡಿ ಬಿಟ್ಟಿದ್ದ. ಈಗ ನಕ್ಷತ್ರ ನೋಡುತ್ತಿರುವುದು ಅದೇ ವಿಡಿಯೋ. ಯಾಕೆ ನಕ್ಷತ್ರ, ಸುಮ್ಮನೆ ಕುಳಿತು ಬಿಟ್ಟೆ? ನಾನೇ ಮಾಡಿದ ವಿಡಿಯೋ ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ ಎಂದು ಕೇಳಿದ್ದ ವ್ಯಂಗ್ಯವಾಗಿ. ನಕ್ಷತ್ರ ತಕ್ಷಣವೇ ಆ ವಿಡಿಯೋವನ್ನು ಡಿಲೀಟ್ ಮಾಡಿದಳು. ಈಗ ಎಲ್ಲಿದೆ ನಿನ್ನ ವಿಡಿಯೋ? ನನ್ನ ಹತ್ತಿರ ನಿನ್ನ ಆಟವೆಲ್ಲ ನಡೆಯೋಲ್ಲ ರಾಕಿ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು ಎಂದಿದ್ದಳವಳು. ಆ ಮಾತು ಕೇಳಿ ರಾಕಿ ನಗಲು ಶುರು ಮಾಡಿದ. ನನಗೆ ಗೊತ್ತು ಕಣೆ, ನೀನು ಕಿಲಾಡಿ ಅಂತ. ಅಷ್ಟು ಸುಲಭವಾಗಿ ನೀನದನ್ನು ಡಿಲೀಟ್ ಮಾಡುವುದಕ್ಕೆ ನಾನು ಕೊಟ್ಟು ಬಿಡುತ್ತೇನೆ ಎಂದು ಹೇಗೆ ಅಂದುಕೊಂಡೆ? ನೀನೀಗ ಡಿಲೀಟ್ ಮಾಡಿದ್ದು ಕೇವಲ ಅದರ ಒಂದು ಕಾಪಿ ಮಾತ್ರ. ಒರಿಜಿನಲ್ ವಿಡಿಯೋ ನನ್ನ ಸಿಸ್ಟಮ್ನಲ್ಲಿದೆ. ಅಷ್ಟೇ ಅಲ್ಲ, ಸೇಫ್ಟಿ ಸೈಡ್ ಅಂತ CD ಮತ್ತು ಪೆನ್ ಡ್ರೈವ್ನಲ್ಲೂ ಅದನ್ನು ಕಾಪಿ ಮಾಡಿ ಇಟ್ಟಿದ್ದೀನಿ ಎಂದವನು ಅವನ ಕೈಯಿಂದ ಅವಳ ಗಲ್ಲವನ್ನು ಗಟ್ಟಿಯಾಗಿ ಹಿಡಿದು, ನೀನು ಇಷ್ಟೊಂದು ಕೆಳಮಟ್ಟದವಳು ಅಂದುಕೊಂಡಿರಲಿಲ್ಲ ಕಣೆ ನಾನು. ಅದೇನಾದರೂ ಆಗಿರಲಿ, ನಾನು ಹೇಳುವುದನ್ನು ಸರಿಯಾಗಿ ಗಮನವಿಟ್ಟು ಕೇಳು. ನಿನ್ನಿಂದ ಮತ್ತೇನಾದರೂ ಗೌರಿಗೆ ತೊಂದರೆ ಆದರೆ ಈ ವಿಡಿಯೋ ಕೇವಲ ಶಂಕರ ಕೈಗೆ ಸೇರುವುದಿಲ್ಲ. ಅದರ ಜೊತೆಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ತಮ್ಮನ್ನು ಫೇಮಸ್ ಮಾಡಬೇಕಾಗುತ್ತೆ, ನೆನಪಿರಲಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಅವನು ಹೋದ ದಿಕ್ಕನ್ನೇ ನೋಡುತ್ತಾ, ಇವತ್ತಲ್ಲ ನಾಳೆ ನನಗೂ ಸಮಯ ಬರುತ್ತೆ ರಾಕಿ, ಆಗ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ ಎಂದು ಬುಸುಗುಡುತ್ತಾ ಕುಳಿತುಕೊಂಡಿದ್ದಳು ನಕ್ಷತ್ರ. ಅತ್ತ ಶಂಕರ ಜಗನ್ನಾಥ್ ಅವರಿಗೆ ಕಾಲ್ ಮಾಡಿ ವಿಚಾರಿಸಿದ.
ಅವಳಿನ್ನು ಮಲಗಿದ್ದಾಳೆ ಶಂಕರ. ರಾತ್ರಿ ಪಾರ್ಟಿಯಿಂದ ಬಂದ ಮೇಲೆ ತಡರಾತ್ರಿ ಅವರಿಗೂ ಡ್ಯಾನ್ಸ್ ಮಾಡುತ್ತಿದ್ದಾಳೆಂದು ಕೆಲಸದಾಕೆ ಹೇಳಿದಳು. ಹುಚ್ಚು ಹುಡುಗಿ, ಡ್ಯಾನ್ಸ್ ಒಂದು ಇದ್ದು ಬಿಟ್ಟರೆ ಪ್ರಪಂಚವೇ ಕಾಣುವುದಿಲ್ಲ ಅವಳಿಗೆ. ರಾತ್ರಿ ಡ್ಯಾನ್ಸ್ ಮಾಡುತ್ತಾ ಮಾಡುತ್ತಾ ಅಲ್ಲಿಯೇ ಮಲಗಿಬಿಟ್ಟಿದ್ದಾಳೆ. ನಾನು ಸಹ ಅವಳು ನಿದ್ದೆ ಮಾಡಲಿ ಎಂದು ಎಬ್ಬಿಸಲು ಹೋಗಲಿಲ್ಲ ಎಂದು ಹೇಳಿದರು. ಅವಳಿಗೇನು ಅಪಾಯವಾಗಿಲ್ಲ ಎಂದು ಕೊಂಚ ಸಮಾಧಾನವಾದರೂ ತಡರಾತ್ರಿ ತನಕ ಯಾಕೆ ಡ್ಯಾನ್ಸ್ ಮಾಡಿದಳು ಎಂಬುವುದೇ ಶಂಕರನ ಮನದಲ್ಲಿ ಕೊರೆಯುತ್ತಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.